ಸಹೋದರಿಗಳೇ, ಕ್ರೈಸ್ತ ವಿಶ್ವಾಸಿಗಳೇ, ದೇವರ ಜನರೇ, ಮತ್ತೊಂದು ಸಾರಿ ಈ ರೀತಿಯಾಗಿ ನಿಮ್ಮನ್ನು ಭೇಟಿಯಾಗುವುದಕ್ಕಾಗಿ, ದೇವರ ವಾಕ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ, ದೇವರು ಕೊಟ್ಟಂತ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತವನಾಗಿದ್ದೇನೆ. ನಮ್ಮೆಲ್ಲರಿಗೆ ತಿಳಿದ ಹಾಗೆ ಈ ದಿನಗಳಲ್ಲಿ ನಮ್ಮ ದೇಶದ ಅನೇಕ ಪ್ರಾಂತ್ಯಗಳಲ್ಲಿ, ಅನೇಕ ಭಾಗಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ ಚುನಾವಣೆಯು ಎಲೆಕ್ಷನ್ ನಡೆಯತಕ್ಕಂಥ ದಿನಗಳಾಗಿವೆ. ನಾವು ನಮ್ಮ ರಾಜ್ಯದಲ್ಲಿಯೂ ಕೂಡ ಏಪ್ರಿಲ್ 26ನೇ ತಾರೀಕು ಶುಕ್ರವಾರ ಚುನಾವಣೆ ನಡೆಯಲಿಕ್ಕಿದೆ. ಹಾಗೂ 2ನೇ ಹಂತದ ಚುನಾವಣೆ ಕೂಡ ನಮ್ಮ ರಾಜ್ಯದಲ್ಲಿ ಇವೆ. ಹೇಗೋ ದೇವರ ಚಿತ್ತದಿಂದ ನಾವೆಲ್ಲರೂ ಮತ್ತೆ ಅವರ ಇಷ್ಟಕ್ಕನುಸಾರವಾಗಿ ವೋಟನ್ನು ಹಾಕತಕ್ಕಂಥ ಒಂದು ನಮಗೆ ಅವಕಾಶ, ಕೃಪೆ, ಸಮಯ ನಮ್ಮೆಲ್ಲರಿಗೆ ದೇವರು ಕೊಟ್ಟಿದ್ದಾರೆ. ನಾವು ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ಕೃಪಾಳು ಪರಲೋಕ ತಂದೆಯಾದ ದೇವರೇ, ನಿನ್ನ ಮಕ್ಕಳಾದ ನಾವು ಈ ರೀತಿಯಾಗಿ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರ ಬಂದಿದ್ದೇವೆ. ನಮಗೇನು ಬೋಧಿಸ್ತೀಯಾ, ನಾವೇನು ತಿಳ್ಕೊಳ್ಬೇಕು, ತಿಳ್ಕೊಂಡು ಹೇಗೆ ನಿನ್ನಲ್ಲಿ ಬಲ ಹೊಂದಬೇಕು, ಆ ಬಲವನ್ನು, ಆ ಶಕ್ತಿಯನ್ನು ನಮಗೆ ನೀನು ಅನುಗ್ರಹ ಮಾಡು. ದೇವಾದಿ ದೇವನೇ, ನಡಲಿಕ್ಕೆ ಇರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ನೀನು ನಿನ್ನ ಕೈಯಾರೆ ತೆಗೆದುಕೊಂಡು, ಕೈಯಾರೆ ಮುಟ್ಟಿ, ನಿನ್ನ ಇಷ್ಟಕ್ಕನುಸಾರವಾಗಿ ಒಬ್ಬೊಬ್ಬ ವ್ಯಕ್ತಿಗಳನ್ನು ನೀನು ಮಾತನಾಡಿಸಿ ನಡೆಯಬೇಕಾದ ಕಾರ್ಯವನ್ನು ನೀನು ನಡೆಸಿ ನಿನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ವಾಕ್ಯ ಕೇಳತಕ್ಕಂಥ ಎಲ್ಲ ಮಕ್ಕಳನ್ನು ಬಲಪಡಿಸು. ಮಹಿಮೆ ನಿನಗಾಗಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ನಾವು ಬೈಬಲ್ನಲ್ಲಿ ಸಮಾರ್ಯ ಎಂಬ ಒಂದು ಪಟ್ಟಣವನ್ನು ನೋಡ್ತೇವೆ. ಈ ಸಮಾರ್ಯ ಪಟ್ಟಣವನ್ನು ಅರಾಮ್ಯರು ಎಂಬ ಒಂದು ಜನರು ಮುತ್ತಿಗೆ ಹಾಕಿದ್ದನ್ನು, ಅವರ ಅರಸನು ಮುತ್ತಿಗೆ ಹಾಕಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದು ಎಲೀಷಾ ಪ್ರವಾದಿಯ ಕಾಲದಲ್ಲಿ ನಡೆದಂತ ಒಂದು ಘಟನೆ. ಈ ಅರಾಮ್ಯರು ಅಲ್ಲಿ ಮುತ್ತಿಗೆ ಪ್ರತಿ ಸಾರಿ ಹಾಕಂತ ಸಂದರ್ಭದಲ್ಲಿ ಅಲ್ಲಿ ನಡೆದಂತ ವಿಷಯವೇನೆಂದ್ರೆ, ಅಲ್ಲಿ ಘೋರವಾದಂತ ಬರ ಬಂದದ್ದು. ನಾವು 2ನೇ ಅರಸು 7ನೇ ಅಧ್ಯಾಯ 1ನೇ ಮತ್ತೆ 2ನೇ ವಾಕ್ಯಗಳನ್ನು ನೋಡೋದಾದ್ರೆ, ಯೆಹೋವನ ವಾಕ್ಯವನ್ನು ಕೇಳು, ಎಲೀಷನು ಹೇಳುವಂಥದ್ದು. ಆಗ ಎಲೀಷನು ಅವನಿಗೆ, ಯೆಹೋವನ ವಾಕ್ಯವನ್ನು ಕೇಳು, ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ ಎಂದು. ಈ ಬರ ಅಥವಾ ಕ್ಷಾಮ ಬಂದಂತ ಸಂದರ್ಭದಲ್ಲಿ ದೇವರ ಮನುಷ್ಯನಾದ ಎಲೀಷನು ಹೇಳುವಂಥದ್ದು, ಯೆಹೋವನ ವಾಕ್ಯವನ್ನು ಕೇಳು. ಯೆಹೋವನ ವಾಕ್ಯವನ್ನು ನೀನು ಕೇಳುವುದಾದರೆ ನೋಡು, ನಿನ್ನ ಬರದ ಸಮಯದಲ್ಲಿ, ಕ್ಷಾಮದ ಸಮಯದಲ್ಲಿ ಧಾರಾಳವಾದಂತ ಆಹಾರ ಧಾನ್ಯಗಳು ಲಭಿಸುತ್ತದೆ. ಆದ್ರೆ ನೀನ್ ಮಾಡಬೇಕಾಗಿರುವಂಥದ್ದು ಯೆಹೋವನ ವಾಕ್ಯವನ್ನು ಕೇಳಬೇಕಾಗಿರುವಂಥದ್ದು. ಆಮೇಲೆ ಯಾವ ರೀತಿ ಎಂದರೆ, ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರು, ಜವೆ ಗೋಧಿ 24 ಸೇರಿನಂತೆ ಮಾರಲ್ಪಡುತ್ತದೆ ಎಂಬುದಾಗಿ. ಆದರೆ ಇದನ್ನು, ದೇವರ ಈ ಕಾರ್ಯವನ್ನು ಅರಸನ ಹಸ್ತಕನಾದ ಸರದಾರನು ನಂಬಲಿಲ್ಲ. ಅವನೇನ್ ಹೇಳ್ತಾನೆ ಅಂದ್ರೆ, ದೇವರು ಅಥವಾ ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ನಡೆಯುವುದಿಲ್ಲ, ಇದು ಸಂಭವಿಸಲಾರದು ಎಂಬುದಾಗಿ ಹೇಳುತ್ತಾನೆ. ಆಗ ಎಲೀಷನು ಹೇಳುತ್ತಾನೆ, ಖಂಡಿತವಾಗಿಯೂ ಇದು ಸಂಭವಿಸುತ್ತದೆ. ಸಂಭವಿಸುವುದನ್ನು ನೀನು ನೋಡುತ್ತೀಯಾ, ಕಣ್ಣಾರೆ ನೋಡುತ್ತೀಯಾ, ಆದರೆ ಅದನ್ನು ನೀನು
ಅನುಭವಿಸುವುದಿಲ್ಲ ಎಂಬುದಾಗಿ ಎಲೀಷನು ಈ ಅರಸನ ಹಸ್ತಕನಿಗೆ, ಆ ಸರದಾರನಿಗೆ ಹೇಳುತ್ತಾನೆ. ಹಾಗೆ ಆ ಜನಗಳು ಊರ ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. 3ನೇ ವಾಕ್ಯ, ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು, ಪಟ್ಟಣದೊಳಗೆ ಬರವಿರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು, ಇಲ್ಲಿಯೇ ಕೂತಿದ್ದರೂ ಸಾಯಬೇಕು. ಆದದರಿಂದ ಹೊರಟು ಹೋಗಿ ಅರಾಮ್ಯರ ಪಾಳೆಯವನ್ನು ಸೇರೋಣ. ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ, ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು ಸಾಯಂಕಾಲವಾಗಲು ಅರಾಮ್ಯರ ಪಾಳೆಯಕ್ಕೆ ಹೊರಟರು. ಇಲ್ಲಿ ಕುಷ್ಠರೋಗಿಗಳಿಗೆ ಊರೊಳಗೆ ಪ್ರವೇಶವಿಲ್ಲ. ಈಗಲೂ ಕೂಡ ಎಷ್ಟೋ ಕಡೆಗಳಲ್ಲಿ ಕುಷ್ಠರೋಗಿಗಳಂದ್ರೆ ಅವರನ್ನು ದೂರಕ್ಕೆ ಇಡತಕ್ಕಂತ, ಹತ್ರ ಸೇರಿಸಿಕೊಳ್ಳತಂತ ಒಂದು ಪರಿಸ್ಥಿತಿ. ಇಲ್ಲಿಯೂ ಕೂಡ ಅದೇ ರೀತಿ ಇತ್ತು. 4 ಮಂದಿ ಕುಷ್ಠರೋಗಿಗಳು. ಅವರು ಹೇಗೂ ನಾವಿಲ್ಲಿದ್ರು ಊಟ ಇಲ್ಲದೆ ಸಾಯಬೇಕು, ನಾವು ಅಲ್ಲಿದ್ರೂ ಸಾಯಬೇಕು ಎಂಬುದಾಗಿ ಯೋಚನೆ ಮಾಡಿದ್ವಿ. ಏನಾದ್ರೂ ಆಗಲಿ ನಾವು ಅರಾಮ್ಯರ ಪಟ್ಟಣದೊಳಗೆ ಹೋಗೋಣ ಎಂಬುದಾಗಿ 5ನೇ ವಾಕ್ಯದಲ್ಲಿ ನಾವು ಈ ರೀತಿ ನೋಡುತ್ತೇವೆ. ಒಂದು ವೇಳೆ ಆ ಜನಗಳು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ, ಸಾಯಿಸುವುದಾದರೆ ಸಾಯಿಸಲಿ ಎಂದು ಮಾತಾಡಿಕೊಂಡು ಸಾಯಂಕಾಲವಾಗಲು ಅರಾಮ್ಯರ ಪಾಳೆಯಕ್ಕೆ ಹೊರಟಾಗ, ಅವರು ಪಾಳೆಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನೂ ಕಾಣಿಸಲಿಲ್ಲ. ಕರ್ತನು ಅರಾಮ್ಯರ ಪಾಳೆಯದವರಿಗೆ ರಥರಥಾಶ್ವ ಸಹಿತವಾದ ಮಹಾ ಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರಾಯೇಲ್ಯರ ಅರಸನು, ಹಿತ್ತಿಯ, ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರೋಧವಾಗಿ ಕರೆತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನು, ಕತ್ತೆ ಕುದುರೆಗಳನ್ನು, ಪಾಳೆಯದಲ್ಲಿದ್ದದ್ದೆಲ್ಲವನ್ನೂ ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. ಇಲ್ಲಿ ದೇವರು ಆ ಅರಾಮ್ಯರ ಪಾಳೆಯದಲ್ಲಿ, ಆ ಊರಲ್ಲಿ ಇದ್ದವರಿಗೆ ಒಂದು ದೊಡ್ಡ ಶಬ್ದ, ಮಹಾ ಶಬ್ದ ಕೇಳಿಸುವಂತೆ ಮಾಡಿದ. ರಥಗಳು ಓಡಿ ಬರುವಂತಹ ಶಬ್ದ, ಆಮೇಲೆ ಜನಗಳು ಮಾತನಾಡತಕ್ಕಂತ ಶಬ್ದ, ಆಯುಧಗಳ ಶಬ್ದ, ಮಹಾ ಸೈನ್ಯದ ಘೋಷ, ಈ ರೀತಿಯಾಗಿ ಕೇಳಿದಂತ ಸಂದರ್ಭದಲ್ಲಿ ಅರಾಮ್ಯರ ಪಾಳೆಯದಲ್ಲಿದ್ದವರೆಲ್ಲ ಯಾರೋ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಇಸ್ರಾಯೇಲ್ಯರ ಅರಸನು ಈ ಜನಗಳಿಗೆ ಹಣ ಕೊಟ್ಟು ಅವರನ್ನು ನಮ್ಮ ಮೇಲೆ ಯುದ್ಧಕ್ಕೆ ಕಳುಹಿಸಿದ್ದಾನೆ ಎಂಬುದಾಗಿ ಅಂದುಕೊಂಡು ಆ ಕ್ಷಣವೇ ಪಾಳೆಯದಲ್ಲಿದ್ದವರೆಲ್ಲರೂ ಕೂಡ ಓಡಿ ಹೋಗಿ ಬಿಟ್ಟರು. ಪ್ರಿಯ ಸ್ನೇಹಿತರೆ, ವಿಶ್ವಾಸಿಗಳೇ, ದೇವರು ಒಂದು ತನ್ನ ಕಾರ್ಯವನ್ನು ಮಾಡಬೇಕಾದರೆ ಆತನು ಯಾವ ರೀತಿಯಿಂದಾದರೂ ಕೂಡ ತನ್ನ ಮಕ್ಕಳನ್ನು, ತನ್ನ ಪ್ರಜೆಗಳನ್ನು ಕಾಯಬಲ್ಲನು, ಆತನ್ನು ನಡೆಸಬಲ್ಲನು, ಕಾಪಾಡಿ ಅವರಿಗೆ ಏನೇನು ಬೇಕು ಅದನ್ನು ಕೊಡಬಲ್ಲನು. ವಾಕ್ಯ ಈ ರೀತಿ ನೋಡ್ತೇವೆ, ತಮ್ಮ ಗುಡಾರದಲ್ಲಿದ್ದ ಎಲ್ಲ ಕತ್ತೆ ಕುದುರೆಗಳನ್ನು, ಪಾಳೆಯದಲ್ಲಿ ಇದ್ದದ್ದೆಲ್ಲವನ್ನು ಬಿಟ್ಟು ತಮಗಿದ್ದ ಎಲ್ಲಾ ವಿಷಯಗಳು, ತಮ್ಮ ಆಯುಧ, ತಮ್ಮ ಬಲ, ತಮ್ಮ ಹಣ, ತಮ್ಮ ಆಸ್ತಿ, ತಮ್ಮ ಅಂತಸ್ತು, ತಮಗಿರ್ತಕ್ಕಂಥ ಅಧಿಕಾರ ಎಲ್ಲವನ್ನು ಬಿಟ್ಟು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ಎಂಬುದಾಗಿ ಓಡಿ ಹೋದರು. ಬಟ್ಟೆ ಬರೆ ಎಲ್ಲವನ್ನು ಬಿಟ್ಟು ಓಡಿ ಹೋದರು. 8ನೇ ವಾಕ್ಯ, ಕುಷ್ಠರೋಗಿಗಳು ಇದನ್ನು ಒಳಗೆ ಬಂದು ನೋಡಿದಾಗ, ಕುಷ್ಠರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ ಮೊದಲನೆಯ ಡೇರಿಯನ್ನು ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು, ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟರು. ಇನ್ನೊಂದು ಡೇರಿಯನ್ನು ಹೊಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿಟ್ಟರು. ಬೇರೆ ಸಮಯದಲ್ಲಿ
ಕುಷ್ಠರೋಗಿಗಳಿಗೆ ಆ ಜಾಗಕ್ಕೆ ಪ್ರವೇಶನೇ ಇಲ್ಲ. ಬೇರೆ ಸಮಯದಲ್ಲಿ ಕುಷ್ಠರೋಗಿಗಳು ಆ ಎಲ್ಲ ಬಟ್ಟೆ, ಬರೆ, ದವಸ, ಧಾನ್ಯ, ಒಡವೆ ಇವುಗಳನ್ನೆಲ್ಲ, ಅನಂತರ ಕುಷ್ಠರೋಗಿಗಳು ಅವನು 9ನೇ ವಾಕ್ಯದಲ್ಲಿ, 2 ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ಈ ರೀತಿ ನೋಡ್ತೇವೆ, ಇದು ಶುಭವಾರ್ತೆಯ ದಿನವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ, ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು ಅಂದುಕೊಂಡು ಅವರು ಈ ಸಂಗತಿಯನ್ನು ಏನು 11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬಾಗಲು ಕಾಯುವವರು ಕೂಡಲೇ ಅರಮನೆಯವರನ್ನು ಕೂಗಿ ಅವರಿಗೆ ಈ ವರ್ತಮಾನವನ್ನು ಮುಟ್ಟಿಸಿದರು. ಅರಸನು ರಾತ್ರಿಯಲ್ಲೇ ಎದ್ದು ತನ್ನ ಪರಿವಾರದವರಿಗೆ ಅರಾಮ್ಯರ ಹಂಚಿಕೆಯನ್ನು ಹೇಳುತ್ತೇನೆ ಕೇಳಿರಿ, ನಾವು ಹಸಿವೆಯಿಂದ ಸಾಯುವವರಾಗಿದ್ದೇವೆಂಬುದನ್ನು ಅವರು ಬಲ್ಲರು. ಆದ್ದರಿಂದ ಪಾಳೆಯವನ್ನು ಬಿಟ್ಟು ಹೋಗಿ ಅಡವಿಯಲ್ಲಿ ಅಡಗಿಕೊಂಡಿದ್ದಾರೆ. ನಾವು ಪಟ್ಟಣದಿಂದ ಹೊರಗೆ ಹೋದ ಕೂಡಲೇ ನಮ್ಮನ್ನು ಸಜೀವಿಗಳನ್ನಾಗಿ ಹಿಡಿದು ಪಟ್ಟಣವನ್ನು ಪ್ರವೇಶಿಸಬೇಕೆಂದಿದ್ದಾರೆ ಅಂದನು. ಹೀಗೆ ಮುಂದೆ ನಾವು ಅನೇಕ ವಾಕ್ಯಗಳನ್ನ ಅದರ ಬಗ್ಗೆ ನಾವು ಓದುವಾಗ 17ನೇ ವಾಕ್ಯದಲ್ಲಿ ನಾವೊಂದು ನಡೆದಂತ ಅದ್ಭುತ ಘಟನೆಯನ್ನು ನೋಡುತ್ತೇವೆ. ಅರಸನು ತನ್ನ ಹಸ್ತಕನಾದ ಸರದಾರನನ್ನು ಊರ ಬಾಗಿಲು ಕಾಯುವುದಕ್ಕಾಗಿ ಕಳುಹಿಸಿದಲ್ಲಿ ಅವನು ಜನರಿಂದ ತುಳಿಯಲ್ಪಟ್ಟು ಸತ್ತನು. ಅವನು ಅದನ್ನು ಅನುಭವಿಸುವುದಕ್ಕೆ ಅವನಿಗೆ ಸಿಗಲಿಲ್ಲ. ದೇವರ ಮನುಷ್ಯನಾದ ಎಲೀಷನು ಹೇಳಿದ ಮಾತು ಅಲ್ಲಿ ನೆರವೇರಿದ್ದನ್ನು ನಾವು ನೋಡುತ್ತೇವೆ. ಆ ಸಮಯದಲ್ಲಿ 18ನೇ ವಾಕ್ಯ, ಅವನು ಅರಸನಿಗೆ, ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾವಿನಲ್ಲಿ ಜವೆಗೋದಿ ರೂಪಾಯಿಗೆ 24 ಸೇರಿನಂತೆಯೂ ಗೋಧಿ ಹಿಟ್ಟು 12 ಸೇರಿನಂತೆಯೂ ಮಾರಲ್ಪಡುವವು ಎಂದು ಹೇಳಿದಾಗ ಆ ಸರದಾರನು, ದೇವರು ಆಕಾಶದಿಂದ ದ್ವಾರಗಳನ್ನು ಮಾಡಿದ್ರು ಇದು ನಡೆಯುವುದಿಲ್ಲ ಎಂಬುದಾಗಿ ಹೇಳಿದ್ದನ್ನು ನಾವು ನೋಡುತ್ತೇವೆ. ಅವನು ಇದನ್ನು ಅನುಭವಿಸಲಿಕ್ಕೆ ಸಿಗಲಿಲ್ಲ. ಈ ಒಂದು ವಾಕ್ಯ ಭಾಗದಲ್ಲಿ ಈ ಸತ್ಯ ಘಟನೆಯನ್ನು ನಾವು ಕಲಿಯಬೇಕಾದಂತ, ತಿಳಿದುಕೊಳ್ಳಬೇಕಾದಂತ ಒಂದು ಅಂಶವೇನೆಂತಂದ್ರೆ, ದೇವರು ಏನನ್ನಾದರೂ ಮಾಡಲು ಶಕ್ತನಾಗಿದ್ದಾನೆ. ಈ ಅರಾಮ್ಯರು ಕೂಡ ನೆನೆಸಲಿಲ್ಲ, ಆಮೇಲೆ ಸಮಾರ್ಯ ಪಟ್ಟಣದವರು ನೆನೆಸಲಿಲ್ಲ, ಮೂರನೇದಾಗಿ ಕುಷ್ಠರೋಗಿಗಳು ನೆನೆಸಿಕೊಳ್ಳಲಿಲ್ಲ. ಈ ರೀತಿಯಾಗಿ ಬರವು ಪರಿಹಾರವಾಗಿ, ಊಟಕ್ಕಿಲ್ಲದಂತಹ ಪರಿಸ್ಥಿತಿ, ನೀರಿಲ್ಲದಂತಹ ಪರಿಸ್ಥಿತಿ, ನೋವಿನ ಪರಿಸ್ಥಿತಿ, ಯಾವ ರೀತಿಯಲ್ಲಿ ತಾವು ಬದುಕಬೇಕೆಂಬುದಾಗಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದ್ದಾಗ ದೇವರು ಒಂದು ಮಹಾ ಕಾರ್ಯವನ್ನು ಅಲ್ಲಿ ಮಾಡಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರು ಏನನ್ನಾದರೂ ಬದಲಾವಣೆ ಮಾಡಬಲ್ಲ. ಅಂಧಕಾರ ಶಕ್ತಿಗಳನ್ನು ಹೋಗಲಾಡಿಸಿ, ಕೆಟ್ಟ ಶಕ್ತಿಗಳನ್ನು ಹೋಗಲಾಡಿಸಿ, ಬೆಳಕನ್ನು, ಒಳ್ಳೆಯದನ್ನು, ಉತ್ತಮವಾದದ್ದನ್ನು ಮಹೋನ್ನತನಾದ ದೇವರು ತನ್ನ ಮಕ್ಕಳಿಗೆ ಕೊಡುವಂತಾತನಾಗಿದ್ದಾನೆ. ನಾವು ಈ ಒಂದು ಘಟನೆಯಲ್ಲಿ ನಮ್ಮನ್ನು ನಾವು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ನಂಬಿಕೆಯಿಂದ, ಸ್ವಾಮಿ ನೀನು ಏನನ್ನಾದರೂ ಮಾಡಲು ಶಕ್ತನಾದ ದೇವರು, ನಿನ್ನ ಕೈಯಲ್ಲಿ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಈ ದಿನಗಳಲ್ಲಿ ಅನೇಕರು ದೇವಜನಗಳು, ದೇವರ ಮಕ್ಕಳು ಮುಂದೇನಾಗುವುದೋ, ಭವಿಷ್ಯಕ್ಕೇನಾಗುವುದೋ, ನಾವು ಯಾವ ರೀತಿ ನಿಲ್ಲಬೇಕು, ನಾವು ಯಾವ ರೀತಿ ನಂಬಿಕೆಯಲ್ಲಿ ಇರಬೇಕು, ಮುಂದಿನ ದಿನಗಳಲ್ಲಿ ನಾವು ನಂಬಿಕೆಯಲ್ಲಿ ಇರಬೇಕೋ, ನಾವು ದೇವರನ್ನು ಆರಾಧನೆ ಮಾಡಬೇಕೋ, ಹೀಗೆ ಖಂಡಿತವಾಗಿ ದೇವರನ್ನು ನೀವು ಸಂತೋಷವಾಗಿ ಆನಂದದಿಂದ ಆರಾಧನೆ ಮಾಡುವಿರಿ, ದೇವರನ್ನು ಸ್ತುತಿಸುವಿರಿ, ದೇವರನ್ನು ಮಹಿಮೆ ಪಡಿಸುವಿರಿ. ದೇವರು ನಿಮಗೆ ಬಲವನ್ನು ದಯಪಾಲಿಸುವಂತಾತನಾಗಿದ್ದಾನೆ.
ಆತನು ಎಲ್ಲ ವಿಷಯಗಳಲ್ಲಿಯೂ ಕೂಡ ತನ್ನ ಮಕ್ಕಳನ್ನು ತನ್ನ ಇಷ್ಟಕ್ಕನುಸಾರವಾಗಿ, ತನ್ನ ಪ್ರೀತಿಗನುಸಾರವಾಗಿ, ತನ್ನ ನಡೆಸುವಿಕೆಗನುಸಾರವಾಗಿ, ತನ್ನ ಕಾಪಾಡುವಿಕೆಗನುಸಾರವಾಗಿ ಆತನು ನಡೆಸ್ತಾ ಇದ್ದಾನೆ, ಮುಂದಕ್ಕೂ ನಡೆಸ್ತಾ ಇದ್ದಾರೆ. ನಾವು ಚಿಂತೆ ಮಾಡಿ, ನಾವು ಯೋಚನೆ ಮಾಡಿ ಮುಂದೇನಾಗುವುದೋ ಎಂಬುದಾಗಿ ನಾವು ಯೋಚನೆ ಮಾಡಿ ಹೋಗಬಾರದು. ನಾವು ಕೀರ್ತನೆ 47ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಒಂದು ಅದ್ಭುತವಾದಂತಹ ಒಂದು ಮಾತನ್ನು ನಾವು ನೋಡ್ತೇವೆ. ಕೀರ್ತನೆ 47 8ನೇ ವಾಕ್ಯ, ಅಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ ಪ್ರಿಯರೇ, ಏನೆಂದರೆ ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ, ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ. ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡದ್ದರಿಂದ ಅರಾಮ್ಯರು ಸಮಾರ್ಯ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಆ ಪಟ್ಟಣದಲ್ಲಿ ಘೋರವಾದ ಬರ, ಆ ಬರವನ್ನು ಬದಲಾಯಿಸಿ ಅಲ್ಲಿ ಸಮೃದ್ಧಿಯನ್ನು ಅನುಗ್ರಹಿಸಿದ. ಯಾಕೆಂದ್ರೆ ನಮ್ಮ ದೇವರು ಸರ್ವಾಧಿಪತಿ. ಆತನು ಅನೇಕ ಮಹತ್ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲು ಶಕ್ತನಾಗಿದ್ದಾನೆ. ಆತನ ಸರ್ವಾಧಿಪತ್ಯವನ್ನು ಯಾರು ಕೂಡ ಆತನ ಸರ್ವಾಧಿಪತ್ಯವನ್ನು ಪ್ರಶ್ನಿಸಲು ಸಾಧ್ಯವಿಲ್ಲ. ನಿನ್ನ ನನ್ನ ಉಸಿರು, ನಿನ್ನ ನನ್ನ ಎಲ್ಲ ಆಗು ಹೋಗುಗಳು ಆತನು ತನ್ನ ಅಂಗೈಯೊಳಗೆ ಇಟ್ಟುಕೊಂಡಾತನಾಗಿದ್ದಾನೆ. ಅಂತಹ ದೇವರನ್ನು ನಾವು ನಂಬಿದವರು, ಅಂತಹ ದೇವರನ್ನು ನಾವು ಆರಾಧಿಸುವವರು. ಸರ್ವಾಧಿಕಾರ ದೇವರದು. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ಈ ವಿಷಯವನ್ನು ತಿಳಿಸಿದ್ದೇನೆ, ಈಗಲೂ ಮತ್ತೆ ಹೇಳ್ತಾ ಇದ್ದೇನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಅಂದರೆ ಯೇಸು ಹೇಳಿದ ಮಾತಿದು ಯೇಸುವಿಗೆ ಕೊಡಲ್ಪಟ್ಟಿದೆ. ಆತನು ಏನನ್ನಾದರೂ ಮಾಡಬಲ್ಲ, ಯಾರನ್ನಾದರೂ ನಿಲ್ಲಿಸಬಲ್ಲ, ಯಾರನ್ನಾದರೂ ಬೀಳಿಸಬಲ್ಲ, ಯಾರನ್ನಾದರೂ ತಳ್ಳಬಲ್ಲ. ಸರ್ವಾಧಿಕಾರಿ ನಮ್ಮ ದೇವರು. ಆತನಿಗೆ ಪ್ರಶ್ನೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಆತನಿಗೆ ಯಾಕೆ ಹೀಗೆ ಮಾಡಿದ್ದಿ, ಯಾಕೆ ಹಾಗೆ ಮಾಡಿದ್ದಿ ಎಂಬುದಾಗಿ ಕೇಳಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ನನ್ನ ಪ್ರಾಣ, ನಿನ್ನ ನನ್ನ ಉಸಿರು ಆತನ ಕೈಯಲ್ಲಿದೆ. ಆತನು ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ. ಯಾವಾಗಲೂ ಕೂಡ ನಾವು ಆತನ ಮಕ್ಕಳಾಗಿ, ಆತನ ಜೊತೆಯಲ್ಲಿ ಇಟ್ಟುಕೊಂಡು, ಆತನ ಹಿಂಬಾಲಕರಾಗಿ ಆತನನ್ನು ಮಹಿಮೆ ಪಡಿಸುವಂಥದ್ದು ನಮ್ಮ ಕಾರ್ಯವಾಗಬೇಕು. ಅರಾಮ್ಯರನ್ನು ದೇವರು ಅಲ್ಲಿ ಸೋಲಿಸಿದ, ಓಡಿಸಿದ, ಅಲ್ಲಿ ನಿಲ್ಲದ ಹಾಗೆ ಮಾಡಿದ. ನನ್ನ ಮಕ್ಕಳಿಗೆ ಜಯವನ್ನು ಕೊಟ್ಟ. ಹೀಗೆ ನಮ್ಮ ಜೀವಿತದಲ್ಲಿಯೂ ಕೂಡ ನಮಗೆ ವೈರಿಯಾದ ಸೈತಾನನು ತರತಕ್ಕಂಥ ಎಲ್ಲ ಸಂಗತಿಗಳನ್ನು, ಎಲ್ಲ ನೋವುಗಳನ್ನು, ಎಲ್ಲ ಅಪಜಯಗಳನ್ನು ದೇವರು ಓಡಿಸುತ್ತಾನೆ. ಯಾರನ್ನು ಓಡಿಸಬೇಕು, ಹೇಗೆ ಓಡಿಸಬೇಕು, ಸರ್ವಾಧಿಕಾರಿಯಾದ ದೇವರಿಗೆ ಗೊತ್ತಿದೆ. ಆತನು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಡೆಸುವಂತಾತನಾಗಿದ್ದಾನೆ. ನಾವು ಇನ್ನೊಂದು ವಾಕ್ಯವನ್ನು ನೋಡೋದಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ 22ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ಏನಂತಂದ್ರೆ, ನಾವು ಕೀರ್ತನೆ 22ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ಒಂದು ಅದ್ಭುತವಾದಂತಹ ಮಾತು ನೋಡುತ್ತೇವೆ. ಅದೇನೆಂದರೆ, ರಾಜ್ಯವು ಯೆಹೋವನದೇ, ಎಲ್ಲಾ ಜನಾಂಗಗಳಿಗೂ ಆತನೇ ಒಡೆಯನು. ರಾಜ್ಯ ಯಾರದು? ಅದು ದೇವರದು. ಆತನಿಗೆ ಸಂಬಂಧಪಟ್ಟಿದೆ. ಆತನ ಸೃಷ್ಟಿ ಮಾಡಿದ್ದಾರೆ. ಅದನ್ನು ಸೃಷ್ಟಿ ಮಾಡಿ ಮನುಷ್ಯರಿಗೆ ಹಂಚಿಕೊಟ್ಟಿದ್ದಾರೆ.
ಎಲ್ಲಾ ಜನಾಂಗಗಳಿಗೆ ಆತನೇ ಒಡೆಯ, ಅಂದರೆ ಆತನೇ ಸರ್ವಾಧಿಕಾರಿ, ಆತನು ಯಜಮಾನ. ಆತನು ಹೇಳಿದ ಹಾಗೇನೆ ಪ್ರತಿಯೊಂದು ನಡೆಯುವಂಥದ್ದು, ನಡೆಯಬೇಕು, ನಡೆಯುವುದು. ಆತನು ಸರ್ವಾಧಿಕಾರಿ. ರಾಜ್ಯವು ಯೆಹೋವನದೇ. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವಿಲ್ಲ. ಯಾಕೆಂದ್ರೆ ನಮ್ಮ ದೇವರಿಗೆ ಅಂತ್ಯ ಇಲ್ಲ. ನಮ್ಮ ದೇವರು ನನಗಾಗಿ ನಿನಗಾಗಿ ಒಂದು ಸಾರಿ ಆತನು ಸಾಯುವುದಕ್ಕೋಸ್ಕರ ಯೇಸು ಕ್ರಿಸ್ತನಾಗಿ, ಮನುಷ್ಯನಾಗಿ, ಮಗನ ಸ್ಥಾನವನ್ನು ಪಡೆದವನಾಗಿ ಈ ಲೋಕಕ್ಕೆ ಬಂದು ಎಲ್ಲ ಕಷ್ಟ, ಸಂಕಟ, ನೋವು, ಹಿಂಸೆ, ಅವಮಾನಗಳನ್ನು ತಾಳಿದವನಾಗಿ ಕೊನೆಯಲ್ಲಿ ಕ್ರೂಜೆಯಲ್ಲಿ ತನ್ನ ಶರೀರದ ಎಲ್ಲಾ ರಕ್ತವನ್ನು ನಿನಗಾಗಿ ನನಗಾಗಿ ಸುರಿಸಿ, ಲೋಕದ ಸರ್ವ ಮಾನವರ ಪಾಪಗಳಿಗಾಗಿ ಸುರಿಸಿ, ಆತನು ತನ್ನ ಪ್ರಾಣವನ್ನೇ ದಾನವನ್ನ ಕೊಟ್ಟು ಸತ್ತು ಸಮಾಧಿಗೆ ಹೋಗಿ ಸಮಾಧಿಯಿಂದ ಮೃತ್ಯುಂಜಯನಾಗಿ ಮೃತ್ಯು ಪಾತಾಳಗಳನ್ನು, ಸೈತಾನನನ್ನು ತುಳಿದು ಹಾಕಿ ಸೋಲಿಸಿ ಜಯವೀರನಾಗಿ ಎದ್ದು ಬಂದಿದ್ದಾನೆ. ಆತನು ಏನನ್ನಾದರೂ ಮಾಡಬಲ್ಲ. ಕ್ರೈಸ್ತ ವಿಶ್ವಾಸಿಗಳೇ, ಹಾಗಾದ್ರೆ ನಮ್ಮ ಜವಾಬ್ದಾರಿ ಏನು? ಸರ್ವಾಧಿಕಾರಿ ಆಗಿರತಕ್ಕಂಥ ಆ ದೇವರನ್ನು ನಾವು ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು, ಕರ್ತನೆ, ನನ್ನ ಇಷ್ಟ ಅಲ್ಲ, ನನ್ನ ಚಿತ್ತವಲ್ಲ, ನಿನ್ನ ಇಷ್ಟ, ನಿನ್ನ ಚಿತ್ತ. ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಹಾಗೆ ಈ ಭೂಮಿಯಲ್ಲಿಯೂ ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಅಲ್ಲವೇ? ಹಾಗೆಯೇ ಅವರ ಇಷ್ಟ, ಅವರ ಚಿತ್ತ ಈ ಚುನಾವಣೆಯಲ್ಲಿ, ಈ ಭೂಮಿಯಲ್ಲಿ ನೆರವೇರುವಂಥದ್ದಾಗಿದೆ. ನೆರವೇರಬೇಕು, ನಡೆಯಬೇಕು. ಅದು ನಮಗೆ ಒಳ್ಳೆಯದು. ನಮ್ಮ ಇಷ್ಟ ನಮಗೆ ಕೆಟ್ಟದ್ದು, ಅವರ ಇಷ್ಟ ನಮಗೆ ಒಳ್ಳೆಯದು. ನಾವಾದರೂ ನಮ್ಮ ಕಡೆಗೆ ಮಾಡತಕ್ಕಂಥ ಯೋಚನೆ ಅಹಿತದ ಯೋಚನೆ. ದೇವರು ನಮ್ಮನ್ನು ತನ್ನ ಇಷ್ಟಕ್ಕನುಸಾರವಾಗಿ ಮುಂಬರುವ ಎಲೆಕ್ಷನ್ ನಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿ ತನ್ನ ಅಧಿಕಾರವನ್ನು ಸ್ಥಾಪಿಸಿ ಆತನೇ ಆಳಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.